Welcome back. So, when we are preparing for any of the competitive exam, we need to follow certain steps. So, which I keep repeating in almost all the videos. So, the very first step is collecting the syllabus and understanding the syllabus. Second step is study materials, like whether you join any coaching institutes or collect any textbooks and all. So, that is the second stage. And that stage includes collecting the previous year's question papers as well. ಸೊ ಇದು ಮುಗಿದ ಕೂಡಲೇ ಥರ್ಡ್ ಸ್ಟೇಜ್ ಏನು ಬರುತ್ತೆ ಅಂದರೆ ಸ್ಟಡಿಂಗ್. ಸೊ ನಾವು ಬರೀ ಸಿಲೆಬಸ್ ನೋಡಿದ್ವಿ, ಮಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ವಿ, ಅಥವಾ ನೀವು ನಮ್ಮದು SANPoint ಕೋರ್ಸಸ್ ಜಾಯ್ನ್ ಆದ್ವಿ, ಮುಗಿದ ಕೆಲಸ ಆತಲ್ಲ. ಸೊ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆದ ಕೂಡಲೇ ಕ್ಲಾಸಸ್ ಕೇಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀಟಾಗಿ ನೋಟ್ಸ್ ಬರ್ಕೋಬೇಕು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಇದ್ರ ಬಗ್ಗೆ ಲೈಕ್ ಸ್ಟಡಿ ಟೈಮ್ ಟೇಬಲು, ಯಾವ ಸಬ್ಜೆಕ್ಟ್ದಿಂದ ಸ್ಟಾರ್ಟ್ ಮಾಡಬೇಕು, ಎಷ್ಟು ಡೇಸ್ ಡಿವೋಟ್ ಮಾಡಬೇಕು ಎವ್ರಿ ಸಬ್ಜೆಕ್ಟಿಗೆ ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋಸ್ ಒಳಗೂ ಎಕ್ಸ್ಪ್ಲೇನ್ ಮಾಡೀನಿ. ಆಸ್ ವೆಲ್ ಆಸ್ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆದ ಕೂಡಲೇ ಇವನ್ ನಾನು ಪ್ರಿಪ್ರೇಷನ್ ಸ್ಟ್ರಾಟಜಿ ದ್ಯಾಟ್ ಈಸ್ ಸ್ಟಡಿ ಟೈಮ್ ಟೇಬಲು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತನು. ಸೊ ದಿಸ್ ಇಟ್ ಈಸ್ ಕ್ಲಿಯರ್ ಟಿಲ್ ನಾವು. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅಂದರೆ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಈ ಸ್ಟೆಪ್ ನೀವು ಸ್ಕಿಪ್ ಮಾಡಿದ್ರೆ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಟೆಂಪ್ಟ್ ಆ್ಯಕ್ಚುಯಲ್ ಫೈನಲ್ ಎಕ್ಸಾಮ್. ಓಕೆ, ಯಾಕೆ ಹೇಳಿ, ಲೈಕ್ ಫಸ್ಟ್ ಯು ವಿಲ್ ಆಸ್ಕ್ ಮಿ ದ ಕ್ವಶನ್ ಲೈಕ್ ಓಕೆ ಮೇಡಮ್, ಸೊ ಯಾವ್ದಾವ್ದು ಕ್ವಶನ್ ಪೇಪರ್ಸ್ ನಾವು ರೆಫರ್ ಮಾಡಬೇಕು ಅಂತ. ಸೊ ಈಗ ನಾವು ಗೌರ್ಮೆಂಟ್ ಎಕ್ಸಾಮ್ ದ್ಯಾಟ್ ಈಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ನಾವು ಟಾರ್ಗೆಟ್ ಮಾಡ್ತಿರ್ತೀವಿ. ಸೊ ಈ ಟೈಮ್ ಒಳಗೆ ನೀವು ಗೇಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ರೆಫರ್ ಮಾಡಬೇಕು, IAS ಮಾಡಬೇಕು, SSC JEನೂ ಮಾಡಬೇಕು, ಆಮೇಲೆ ಆಲ್ ಸ್ಟೇಟ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಆಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸದ್ದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಬೇಕು. ಸೊ ಈಗ ನಿಮ್ಮದು ಕ್ವಶನ್ ಏನು ಬರ್ತೈತೆ ಅಂದ್ರೆ ಮೇಡಮ್ ನಾವು ಗೇಟ್ ಯಾವ ಲೆವೆಲ್ ನಾವು ಸಾಲ್ವ್ ಮಾಡಬೇಕು, ಬಿಕಾಸ್ ಯು ನೋ ದ್ಯಾಟ್ ದ ನ್ಯೂಮರಿಕಲ್ಸ್ ಆರ್ ವೆರಿ ಕನ್ಸೆಪ್ಷುವಲ್ ಆ್ಯಂಡ್ ವೆರಿ ಮಚ್ ಲೆಂದಿ ನ್ಯೂಮರಿಕಲ್ಸ್ ಗೇಟ್ ಒಳಗೆ. ಸೊ ಆ ಲೆವೆಲ್ ನ್ಯೂಮರಿಕಲ್ಸು ನಮ್ಮ ಎಕ್ಸಾಮ್ಸಿಗೆ ಬರೋದಿಲ್ಲ. ಮತ್ತು ಯಾಕೆ ಸಾಲ್ವ್ ಮಾಡ್ಬೇಕ್ರಿ ನಾವು ಗೇಟ್ ಕ್ವಶನ್ಸ್ ಅಂತೀರಿ ನೀವು. ಸೊ ಗೇಟ್ ಒಳಗೆ 1 ಮಾರ್ಕ್ ಕ್ವಶನ್ಸ್ ಇರ್ತಾವೆ ಆ್ಯಂಡ್ ಸಮ್ ಕ್ವಶನ್ಸ್ ಆರ್ ವೆರಿ ಸಿಂಪಲ್. ನ್ಯೂಮರಿಕಲ್ ಅನ್ಕೋರಿ, ಥಿಯರಿ ಅನ್ಕೋರಿ, ಜಸ್ಟ್ ಯು ಕ್ಯಾನ್ ಆನ್ಸರ್ ಇನ್ 10 or 15 seconds. ಸೊ ಆ ಟೈಪ್ ಸಿಂಪಲ್ ನ್ಯೂಮರಿಕಲ್ಸು ಅಥವಾ ಥಿಯರಿ ಕ್ವಶನ್ಸ್ ಇರ್ತಾವೆ. ಸೊ ನೀವು ಒಂದು ಸಬ್ಜೆಕ್ಟ್ ಓದಿದ ತಕ್ಷಣ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ತಿಳ್ಕೊರಿ. ಸೊ ಜಸ್ಟ್ ನೀವು ಸಬ್ಜೆಕ್ಟ್ ಓದಿದ ತಕ್ಷಣ ನಿಮ್ಗೆ ಆ ಸಬ್ಜೆಕ್ಟ್ದು ಕಾನ್ಫಿಡೆನ್ಸ್ ಇರ್ತೈತಿ ದ್ಯಾಟ್ ಯು ವಿಲ್ ಬಿ ನೋಯಿಂಗ್ ಐ ನೋ ಇನ್ ಆ್ಯಂಡ್ ಔಟ್ ಆಫ್ ದಟ್ ಔಟ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಂದು. ಬಟ್ ವೆನ್ ಯು ಸ್ಟಾರ್ಟ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಫ್ರಮ್ ದ್ಯಾಟ್ ಸಬ್ಜೆಕ್ಟ್ ಅಲ್ಲ, ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್ಸ್, ಇಸಂಟ್ ಇಟ್? ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಸ್ ದಿಸ್. ಸೊ ಇದನ್ನು ನಿಮಗೆ ಆ್ಯಕ್ಚುಯಲ್ ಎಕ್ಸಾಮ್ ಒಳಗೆ ಆತಂದ್ರೆ ಏನಪ್ಪ ನಾನು ಎಲ್ಲ ಡೀಟೇಲಾಗಿ ಓದಿದ್ನಿ ಸ್ಟ್ರಕ್ಚರಲ್ ಅನಾಲಿಸಿಸ್, ಬಟ್ ಇಲ್ಲಿ ನನಗೆ ಒಂದು ಕ್ವಶನ್ ಆನ್ಸರ್ ಮಾಡೋಕ್ಕೆ ಬರವಾಲ್ತು ಅಂತ ಬಂತಂದ್ರೆ ಯು ವಿಲ್ ಗೆಟ್ ಡಿಮೋಟಿವೇಟೆಡ್. ಸೊ ನೀವು ಆ ಒಂದು ಸಬ್ಜೆಕ್ಟದ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀವು ಯಾವುದು ಸಬ್ಜೆಕ್ಟದ ಕ್ವಶನ್ಸ್ ಈಸಿ ಇರ್ತಾವಲ್ಲ, ವಿತ್ ದ್ಯಾಟ್ ಪ್ಯಾನಿಕ್, ವಿತ್ ದ್ಯಾಟ್ ಡಿಮೋಟಿವೇಶನ್, ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ಇನ್ ದ ಆ್ಯಕ್ಚುಯಲ್ ಎಕ್ಸಾಮ್ ದ ಕ್ವಶನ್ಸ್ ವಿಚ್ ಯು ನೋ. ಸೊ ತಿಳಿತಲ್ಲ, ಅದ್ರ ಸಂಬಂಧ ನೀವು ಪ್ರೀವಿಯಸ್ ಇಯರ್ಸ್ದು ಗೇಟ್ ಯಾವ ಡೆಪ್ತ್ ಮಾಡ್ಬೇಕ್ರಿ ನಾವು ಅನ್ನೋದಿತ್ತಂದ್ರೆ ಸಿಂಪಲ್ ಕ್ವಶನ್ಸ್ ಅಷ್ಟೇ ಸಾಲ್ವ್ ಮಾಡಿರಿ, ಇನ್ ಡೆಪ್ತ್ ಇದ್ದದ್ದು ಕ್ವಶನ್ಸ್ ಮಾಡಬೇಡ್ರಿ. ಬಟ್ ವೆನ್ ಇಟ್ ಕಮ್ಸ್ ಟು IAS, SSC, JE ಆ್ಯಂಡ್ ಅವರ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್, ಯು ಸಾಲ್ವ್ ಆಲ್ ದ ಕ್ವಶನ್ಸ್ ಫ್ರಮ್ ಆಲ್ ದೀಸ್ ಎಕ್ಸಾಮ್ಸ್. ಸೊ ದ್ಯಾಟ್ ಈಸ್ ಮ್ಯಾಂಡೇಟ್ರಿ. ಸೊ ಈ ಸ್ಟೆಪ್ ಮುಗಿದ ತಕ್ಷಣ ರಿವಿಷನ್ ಅನ್ನೋದು ಬರುತ್ತೆ ನಿಮ್ಮದು. ಸೊ ಆ ರಿವಿಷನ್ ಬಗ್ಗೆ ನಾನು ಈಗ ಡಿಸ್ಕಷನ್ ಮಾಡೋದಿಲ್ಲ, ಯಾಕಂದ್ರೆ ಟುಡೇಸ್ ವಿಡಿಯೋ ಐ ಆಮ್ ಡಿವೋಟಿಂಗ್ ಕಂಪ್ಲೀಟ್ಲಿ ಆನ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಯಾಕಂದ್ರೆ ಏನಾಗ್ತೈತಿ, ನಾನು ಪ್ರತಿ ಎಕ್ಸಾಮ್ ಹೇಳಿರ್ತನು ಕ್ವಶನ್ ಪೇಪರ್ಸ್ ಮಾಡಿರಿ ಅಂತಂದು, ಬಟ್ ಯು ವಿಲ್ ಬಿ ಬಿಹೈಂಡ್ ಕವರಿಂಗ್ ದ ಸಿಲೆಬಸ್. ಕ್ವಶನ್ ಪೇಪರ್ಸ್ ಮಾಡೋದೇ ಇಲ್ಲ ಆ್ಯಂಡ್ ವೆನ್ ಯು ಗೋ ಟು ಆ್ಯಕ್ಚುಯಲ್ ಎಕ್ಸಾಮ್ ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್ಸ್. ಸೊ ದ್ಯಾಟ್ಸ್ ದ ರೀಸನ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ನಾವು, ಬಿಕಾಸ್ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಟೈಮ್. ಸ್ಟಿಲ್ ಯು ಹ್ಯಾವ್ ಟೈಮ್ ಫಾರ್ ದ ಫೈನಲ್ ಎಕ್ಸಾಮ್ಸ್ BBMP ಆಸ್ ವೆಲ್ ಆಸ್ WRD. ಸೊ ನಾನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೇನಲ್ಲ, ಟ್ರೈ ಇಂಪ್ಲಿಮೆಂಟಿಂಗ್ ದೆಮ್ ವೆನ್ ಯು ಆರ್ ಸ್ಟಡಿಂಗ್ ನಾವು. ಓಕೆನಾ? ಸೊ ರಿವಿಷನ್ ಸ್ಟ್ರಾಟಜಿ ಅನ್ನೋದು ಏನೈತಲ್ಲ, ಐ ವಿಲ್ ಬಿ ಮೇಕಿಂಗ್ ದಿಸ್ ವೆನ್ ವಿ ಆರ್ ಜಸ್ಟ್ 1 month or 1.5 months ಬಿಫೋರ್ ದ ಫೈನಲ್ ಎಕ್ಸಾಮ್ಸ್. ತಿಳಿತಲ್ಲ? ಸೊ ನಾವು ಐ ಹ್ಯಾವ್ ಮೇಡ್ ಸಮ್ 6-7 ಪಾಯಿಂಟ್ಸ್ ಲೈಕ್ ವೈ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಇನ್ನೊಂದು ಮೋಟಿವೇಶನ್ ಬತ್ತಿದ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ಬೇಕಂದ್ರೆ, ಸೊ ನಮ್ಮ ಸ್ಟೂಡೆಂಟ್ ಒಬ್ರು ಅದಾರು, ಲೈಕ್ he got selected in multiple exams like KPTCL, KPCL, PWD, RWS and all. But currently he is working in PWD. So and he is one of the mentors also. Like ನಿಮ್ಗೆ ಗೊತ್ತಿರಬೇಕು, we provide mentors also for the students who join our course. ಸೊ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ, ಮೆಂಟರ್ಶಿಪ್ ಎಕ್ಸಾಮ್ ಅಂತಂದು. ಸೊ ಅವ್ರಿಗೂ 2 ಸ್ಟೂಡೆಂಟ್ಸ್ ನಾನು ಅಲಾಟ್ ಮಾಡಿದ್ದೀನಿ.
ಸೊ ಅವ್ರ ಜೊತೆ ನಾನು ಫ್ರೀಕ್ವೆಂಟಾಗಿ ಡಿಸ್ಕಷನ್ ಮಾಡ್ತಿರ್ತೀನಿ ಲೈಕ್ ಆಲ್ ದೀಸ್ ಸ್ಟ್ರಾಟಜೀಸ್ ಆ್ಯಂಡ್ ಆಲ್ ಬಿಕಾಸ್ he got single digit rank okay in KPCL exam and double digit rank in PWD. So ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡಿದ ತಕ್ಷಣ he shared few PDFs with me. ಸೊ ಆ PDF ಒಳಗೆ ಹೆಂಗಿದ್ವು ಅಂದ್ರೆ ಒಂದು ಸಬ್ಜೆಕ್ಟ್ ನೀವು ತಗೋರಿ ಲೈಕ್ ಎಕನಾಮಿಕ್ಸ್ ಅಥವಾ ಪಾಲಿಟಿ ಜನರಲ್ ಸ್ಟಡೀಸ್ ಒಳಗೆ ಅಥವಾ ಟೆಕ್ನಿಕಲ್ ಒಳಗೆ ಯಾವುದೋ ಒಂದು ಸಬ್ಜೆಕ್ಟ್ ತಗೋರಿ XYZ. ಸೊ ಯಾವ ಎಕ್ಸಾಮ್ಸ್ ಒಳಗಿನ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ಸ್ ಒಳಗಿನೋ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸನ್ನ ಎಲ್ಲ ಕಂಪೈಲ್ ಮಾಡಿ ಒಂದು PDF ಮಾಡಿದ್ರು ನೀಟಾಗಿ. ಸೊ ವಿ ನೋ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಓಕೆ. ಸೊ ಅಲ್ಲಿ ಕಟ್ ಪೇಸ್ಟ್ ಮಾಡೋದು ಒಂದು PDF ಕ್ರಿಯೇಟ್ ಮಾಡೋದು. ಬಟ್ ಈ ಸಿಸ್ಟಮೆಟಿಕ್ ಪ್ರಿಪ್ರೇಷನ್ ನಿಮಗೆ ಸ್ಟಾರ್ಟಿಂಗ್ ಟೈಮ್ ವೇಸ್ಟ್ ಅನ್ನಿಸ್ತೈತಿ. ಬಟ್ ಇಫ್ ಯು ಫಾಲೋ ದಿಸ್ ಫ್ರಮ್ ಡೇ ಒನ್ ವೆರಿ ಸಿಸ್ಟಮೆಟಿಕಲಿ ಅಲ್ಲ, ದೇರ್ ಆರ್ ಹೈ ಚಾನ್ಸಸ್ ದ್ಯಾಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್. ಐ ಆಲ್ವೇಸ್ ಟೆಲ್ ಹಾಫ್ ಆ್ಯಂಡ್ ಹಾಫ್ ನೀವು ಪ್ರಿಪೇರ್ ಆದ್ರಿ, ಆಮೇಲೆ ನಿಮ್ಮದು ಪ್ರಿಪ್ರೇಷನ್ ನೀವೇ ಸ್ಯಾಟಿಸ್ಫೈ ಇರಲಿಲ್ಲ ಅಂದ್ರೆ then definitely you will be knowing your result prior only that I will not get selected atan. So even nan tips ಹೇಳ್ತೇನಲ್ಲ, you will find them very hard to follow in the beginning, but once you get used to this systemacy ಅಲ್ಲ, so you can do it very easily. ಆಮೇಲೆ your confidence level will be like totally different. ಯಾಕಂದ್ರೆ ನಾನು ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತೀನಿ ಸ್ಟೂಡೆಂಟ್ಸ್ ಜೊತೆ, ಮ್ಯಾಮ್ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ದ ಸ್ಟ್ರಾಟಜಿ ಯು ಆರ್ ಸಜೆಸ್ಟಿಂಗ್, it is working out to me. So this we want actually. So ಅದರ ಸಂಬಂಧ ನಿಮ್ಗೆ ಈ ಕಾನ್ಫಿಡೆನ್ಸ್ ಇತ್ತಂದ್ರೆ you will go with the same confidence for the actual exam. Okay, so coming back to some few 5 to 6 points with respect to like what is the importance or why I have to solve previous years, because ಇಲ್ಲಿವರೆಗೂ ನಾನು ಸ್ಟೋರಿ ಹೇಳಿದ್ದೆ ನಿಮಗೆ, but now we have to understand like why solving previous years question papers is that important. So very first benefit is you will understand exam pattern. So this is very important. ಯಾಕಂದ್ರೆ ನೀವು 15-20 ಸಬ್ಜೆಕ್ಟ್ಸ್ ಓದ್ತೀರಿ, ಬಟ್ ಫೈನಲ್ ಎಕ್ಸಾಮ್ಗೆ ಹೋದ್ರೆ ಅಂದ್ರೆ ಆ ಪೇಪರ್ ಪ್ಯಾಟರ್ನ್ ಲೈಕ್ ಒನ್ಸ್ ಆಲ್ ದ ಸಬ್ಜೆಕ್ಟ್ ಕ್ವಶನ್ಸ್ ಆರ್ ಮಿಕ್ಸ್ಡ್ ಅಪ್, ದೆನ್ ಯು ವಿಲ್ ಗೆಟ್ ಮೆಸ್ಡ್ ಅಪ್ ಇನ್ ಯುವರ್ ಮೈಂಡ್. ಯಾಕಂದ್ರೆ ಪಿಕ್ ಮಾಡೋಕ್ಕಾಗೋದಿಲ್ಲ, ಕನ್ಸೆಪ್ಟ್ ಯಾವುದಕ್ಕೆ ಏನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏನು ಮಾಡಿರ್ತೀರಿ, ಒಂದು ಸಬ್ಜೆಕ್ಟ್ ನೀವು ನೀಟಾಗಿ ಓದಿರ್ತೀರಿ, ಅದರದ್ದು ರಿವಿಷನ್ ಮಾಡಿರ್ತೀರಿ, ಬಟ್ ಒನ್ಸ್ ದ ಕ್ವಶನ್ಸ್ ಆರ್ ಮಿಕ್ಸ್ಡ್ ಅಪ್ ಅಲ್ಲ, then you will find very hard to recollect from your mind wherever it is located, like it's very difficult for you to collect. So that's the reason you previous years question papers nodidre andre you will get used to the exam pattern. Okay, RWS question paper nodri, KPTCL nodri, KPCL nodri, WRD HK exam ಆಗಿತ್ತು 2021 ಒಳಗ. ಸೊ ಅದನ್ನು KPS ಇದವರು ಕಂಡಕ್ಟ್ ಮಾಡಿದರು, ಈಗೂ KPS ಇದವ್ರು WRD ಎಕ್ಸಾಮ್ ಕಂಡಕ್ಟ್ ಮಾಡೋರು. ಸೊ ಫ್ರಮ್ ದ್ಯಾಟ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ದ ಎಕ್ಸಾಮ್ ಪ್ಯಾಟರ್ನ್. ಸೊ ಒನ್ಸ್ ಯು ರೈಟ್ ಆ್ಯಕ್ಚುಯಲ್ ಎಕ್ಸಾಮ್ ಅಲ್ಲ, ಯು ವಿಲ್ ನಾಟ್ ಫೈಂಡ್ ಇಟ್ ಆಸ್ ನ್ಯೂ. ಸೊ ಈಗ ನೀವು ಎಲ್ಲೇ ಒಂದು ನ್ಯೂ ಪ್ಲೇಸಿಗೆ ಹೋಗಿರ್ತೀರಿ ಟ್ರಿಪ್ಪಿಗೆ, ಅದು ಸಮ್ವೇರ್ ಅನ್ನೋನ್ ಪ್ಲೇಸ್, ಸೊ ಯು ವಿಲ್ ಫೈಂಡ್ ಇಟ್ ಲೈಕ್ ಲಿಟಲ್ ಪ್ಯಾನಿಕ್ ಫೀಲ್ ಅನಿಸ್ತೈತಿ, ಇನ್ಸೆಕ್ಯೂರಿಟಿ ಫೀಲ್ ಅನ್ನಿಸ್ತೈತಿ ನಿಮಗೆ. ಬಟ್ ಅದರ್ ಪ್ಲೇಸಿಗೆ ನೀವು 2-3 ಟೈಮ್ಸ್ ಹೋಗಿ ಬಂದ್ರಂದ್ರೆ ಯು ವಿಲ್ ನೋ ಎವ್ರಿಥಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೇಮ್ ಹ್ಯಾಪನ್ಸ್ ಹಿಯರ್. ಸೊ ನೀವು ಎಷ್ಟು ಅದನ್ನು ರಿಪೀಟ್ ಮಾಡ್ತೀರಲ್ಲ, ನಿಮಗದು ನ್ಯೂ ಅನ್ನೋದು ಅನಿಸೋದಿಲ್ಲ. ಯು ವಿಲ್ ಗೆಟ್ ಯೂಸ್ ಟು ಇಟ್ ಆ್ಯಂಡ್ ಯು ಕ್ಯಾನ್ ಸಾಲ್ವ್ ದ ಪೇಪರ್ comfortably. So this is like very first benefit. And second benefit of solving previous year question paper is you will get to know weightage of the subjects as well as topics. ಸೊ ಈಗ ನೋಡ್ರಿ ಎಕ್ಸಾಮ್ ಒಂದು 3-4 ಮಂತ್ಸ್ ಒಳಗೆ ಆಗೋದೈತಿ. ಸೊ ಸ್ಟೂಡೆಂಟ್ಸ್ ನಾನು ಕ್ವಶನ್ ಕೇಳ್ತಾರೆ, ಲೈಕ್ ನಿನ್ನೆ ಒಬ್ಬರು ಸ್ಟೂಡೆಂಟ್ ನೋಡ್ರಿ ಇರಿಗೇಷನ್ ಒಳಗೆ ಯಾವುದೋ ಒಂದು ಟಾಪಿಕ್ ಅದು ಕೇಳಿದರು, ಮೇಡಮ್ ಈ ಟಾಪಿಕ್ ಇಂಪಾರ್ಟೆಂಟ್ ಐತನ, ಐ ಆಮ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತಂದ್ರೆ. ಸೊ ಹಂಗಿದ್ದ ಟೈಮ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಟೆಲ್ ದ್ಯಾಟ್ ಎಸ್ ಇಟ್ ಈಸ್ ಡಿಫಿಕಲ್ಟ್ ಆರ್ ಇಟ್ ಈಸ್ ಈಸಿ ಅಂತಂದು. ಸೊ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಅಂದ್ರೆ ಆ ಟಾಪಿಕ್ ಮೇಲೆ ಕ್ವಶನ್ ಬಂದಿದ್ವು ಅಂದ್ರೆ then whether it is easy or difficult, still you have to solve it or still you have to understand. So ಇದು ನಿಮಗೊಂದು ಐಡಿಯಾ ಬರುತ್ತೆ ವೆನ್ ಯು ಗೋ ಥ್ರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಆ್ಯಂಡ್ ಇನ್ನೊಂದು ಏನಂದ್ರೆ ಈಗ ಒಂದೊಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಿರುತ್ತೆ ಒಬ್ಬರು ಸ್ಟೂಡೆಂಟ್ಸ್ಗೆ, ಲೈಕ್ ಸ್ಟೀಲ್ ಸ್ಟ್ರಕ್ಚರ್ಸ್ ಅನ್ಕೋರಿ, ಸ್ಟ್ರಕ್ಚರಲ್ ಅನಾಲಿಸಿಸ್ ಅನ್ಕೋರಿ. ಸೊ ಆ ಟೈಪ್ ಸಬ್ಜೆಕ್ಟ್ಸ್ ನೋಡ್ಕೊಳ್ಳಿ, ಮೇಡಮ್ ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಡಿಫಿಕಲ್ಟ್, ಐ ವಿಲ್ ಲೀವ್ ಎಂಟೈರ್ ಸಬ್ಜೆಕ್ಟ್ ಅಂತ. ಸೊ ಹಂಗೆ ಎಂಟೈರ್ ಸಬ್ಜೆಕ್ಟ್ ನೀವು ಯಾವುದೂ ಸ್ಕಿಪ್ ಮಾಡಬಾರ್ದು, ರಿಮೆಂಬರ್ ದಿಸ್. ಸೊ ನಿಮಗೆ ಆ ಟೈಪ್, ಸೊ ಐ ಯೂಶ್ವಲಿ ರೆಕಮೆಂಡ್ ದ ಸ್ಟೂಡೆಂಟ್ಸ್ ಟು ಸ್ಟಡಿ ಎವ್ರಿಥಿಂಗ್. ಬಟ್ ಸ್ಟಿಲ್ ಏನೋ ನಿಮಗೆ ಟೈಮ್ ಪರ್ಮಿಟ್ ಆಗಲಿಲ್ಲ ಅಥವಾ ಭಾಳ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸಿತ್ತಂದ್ರೆ, ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೋಡಿದ ತಕ್ಷಣ ಯಾವುದ್ಯಾವ್ದು ಕ್ವಶನ್ಸ್ ಮೇಲೆ ಹೆಚ್ಚು ರಿಪಿಟೇಷನ್ ಬಂದಾವು, ಸೊ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಅಷ್ಟನ್ನು ನೀವು ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇದು ಕೊಡ್ತೀನಿ ನಾನು, ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗೆ ಇಫ್ ಯು ಸೇ ಲೈಕ್ ಐ ವಿಲ್ ಸ್ಕಿಪ್ ಎಂಟೈರ್ ಸಬ್ಜೆಕ್ಟ್, ಡೋಂಟ್ ಡೂ ಲೈಕ್ ದಟ್. ಈ 2 ಹಿಂಜ್ 3 ಹಿಂಜ್ ಆರ್ಚಸ್ ಮೇಲೆ
ಟ್ರಸ್ಸಸ್ ಮೇಲೆ, ಸ್ಟ್ಯಾಟಿಕ್ ಆ್ಯಂಡ್ ಕೈನಮೆಟಿಕ್ ಇಂಡಿಟರ್ಮಿನೆನ್ಸಿ ಮೇಲೆ ಕ್ವಶನ್ಸ್ ಬಂದಾವು. ಸೊ ಯು ಕ್ಯಾನ್ ನಾಟ್ ಸ್ಕಿಪ್ ದೀಸ್ ಟಾಪಿಕ್ಸ್ ಆಟ್ ಎನಿ ಕಾಸ್ಟ್. ಬಟ್ ಅದರ್ ಕ್ವಶನ್ಸು ಸ್ಟಿಫ್ನೆಸ್ ಮೆಟ್ರಿಕ್ಸು ಈ ಥರ ಏನು ಕ್ವಶನ್ಸ್ ಟಾಪಿಕ್ಸ್ ಇರ್ತಾವಲ್ಲ, ಸೊ ಇದರ ಮೇಲೆ ಅಷ್ಟೊಂದು ಕ್ವಶನ್ಸ್ ಬಂದಿಲ್ಲ. ಸೊ ಯು ಕ್ಯಾನ್ ಟೇಕ್ ದ ಚಾನ್ಸ್ ಆಫ್ ಸ್ಕಿಪ್ಪಿಂಗ್. ಸೊ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ಯು ಗೋ ಥ್ರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸೊ ಈಗ ನೀವು ನಮ್ದು KPSC ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ KPSC ಆ್ಯಂಡ್ KEA ಕ್ವಶನ್ ಪೇಪರ್ಸ್ ಏನು ಇರ್ತಾವಲ್ಲ ಅದನ್ನು ಇನ್ ಆ್ಯಂಡ್ ಔಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಈಗ ಅದು ನೀವು SSC JE ಗೇಟು IAS ಅಂದರೆ ಯು ನೀಡ್ ಟು ಸ್ಟಡಿ ಎಂಟೈರ್ ಸಬ್ಜೆಕ್ಟ್. ಸೊ ಯು ಆರ್ ಗೆಟಿಂಗ್ ಮಿ ರೈಟ್. ಈಗ ನೀವು ಗೇಟ್ ಎಕ್ಸಾಮ್ ಟಾರ್ಗೆಟ್ ಮಾಡ್ತಿದ್ರೆ ಅಂದ್ರೆ ಗೇಟದ ಈಚ್ ಆ್ಯಂಡ್ ಎವ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎವ್ರಿ ಕ್ವಶನ್ ಯು ಹ್ಯಾವ್ ಟು ಸಾಲ್ವ್. ಬಟ್ ಇವು ಅದರ್ ಕ್ವಶನ್ಸ್ ಯಾಕೆ ಮಾಡ್ತೀವಿ ನಾವು SSC JE IAS ಜಸ್ಟ್ ಟು ಹ್ಯಾವ್ ದ ಪ್ರಾಕ್ಟೀಸ್. ಸೊ ಯು ಆರ್ ಏಮ್ ವಾಟ್ ಇಟ್ ಶುಡ್ ಬಿ ಲೈಕ್ KE ಅದು KPSC ಏನಿರುತ್ತಲ್ಲ ಪ್ರತಿಯೊಂದು ಕ್ವಶನ್ ನಾನು ಸಾಲ್ವ್ ಮಾಡ್ತನು. ಸೊ ಆ ಇಂಟೆನ್ಷನ್ಲೇ ಮಾಡಬೇಕು. ಬಟ್ ರೆಸ್ಟ್ ಅದರ್ ಎಕ್ಸಾಮ್ಸ್ ಏನಿರ್ತಾವಲ್ಲ SSC JE IAS ಅದು ಫಾರ್ ಪ್ರಾಕ್ಟೀಸ್ಗತ್ತಂದ್ರೆ ನೀವು ಯೂಸ್ ಮಾಡಬೇಕು. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಬೆನಿಫಿಟ್ ಹಿಯರ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದ್ರೊಳಗೆ 2 ಸ್ಟೇಜ್ ಅದಾವ್ರಿ ರೆಫರಿಂಗ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸೊ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಅಗೇನ್ ಐ ಟೇಕ್ ದ ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಓನ್ಲಿ. ಸೊ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಕ್ವಶನ್ ಪೇಪರ್ಸ್ ಒಳಗಿಂದು ಸ್ಟ್ರಕ್ಚರಲ್ ಅನಾಲಿಸಿಸ್ ಕ್ವಶನ್ಸ್ ಅಷ್ಟೇ ಚೆಕ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವ್ದಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಾವಂತ ದೆನ್ ಯು ವಿಲ್ ಸ್ಟಾರ್ಟ್ ಸ್ಟಡಿಂಗ್ ದ ಸಬ್ಜೆಕ್ಟ್. ಸೊ ದಿಸ್ ಇಸ್ ಒನ್ ವೇ. ಸೆಕೆಂಡ್ ವೇ ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬರು ಸ್ಟೂಡೆಂಟು ನಾನು ಮೊದಲ ಕ್ವಶನ್ ಪೇಪರ್ಸ್ ನೋಡಿದ್ದೆ ಅಂದ್ರೆ ನನಗೆಲ್ಲ ಗೊತ್ತಾಗ್ಬಿಡ್ತೈತಿ. ಸೊ ದ್ಯಾಟ್ ಈಸ್ ದ ರೀಸನ್ ನಾನು ಏನು ಮಾಡ್ತೀನಿ, ಫಸ್ಟು ಸಬ್ಜೆಕ್ಟ್ ಪ್ರಿಪೇರ್ ಮಾಡ್ತೀನಿ, ದೆನ್ ಐ ವಿಲ್ ಟೆಸ್ಟ್ ಮೈ ಸೆಲ್ಫ್, ದೆನ್ ಐ ವಿಲ್ ಸಾಲ್ವ್ ದ ಕ್ವಶನ್ಸ್ ರಿಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಬ್ಜೆಕ್ಟ್. ಸೊ ಈ ಟೈಮ್ ಒಳಗೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಪ್ಲೇಸ್ ವೆರಿ ಮೇಜರ್ ರೋಲ್. ಓಕೆ, ಯಾಕಂದರೆ ಫೈನಲ್ ಎಕ್ಸಾಮ್ ಏನು ನಾವು ಅಟೆಂಪ್ಟ್ ಮಾಡ್ತಿರ್ತೀವಲ್ಲ 2 hours ಇಸ್ ದ ಟೈಮ್ ವಿಚ್ ಯು ಹ್ಯಾವ್ ಟು ಆನ್ಸರ್ 100 questions, ಲೈಕ್ 120 minutes ಟು ಆನ್ಸರ್ 100 questions. ಸೊ ಈಗ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಂಟೈರ್ ಥಿಂಗ್ ಓದಿ ದೆನ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ವಿದೌಟ್ ಸೀಯಿಂಗ್ ದ ಆನ್ಸರ್ಸ್ ಸಾಲ್ವ್ ಮಾಡ್ಕೊತ ಟೈಮರ್ ಹೆಚ್ಚು ಮಾಡಿದ್ರೆ ಅಂದ್ರೆ ನಿಮಗೆ ಅಕ್ಯುರಸಿ ಜೊತೆ ಟೈಮ್ ಮ್ಯಾನೇಜ್ಮೆಂಟನ್ನು ನೀವು ಮಾಡಬಹುದು. ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ದ ರೀಸನ್ ಐ ಟೆಲ್ ಅವರ್ ಸ್ಟೂಡೆಂಟ್ಸ್ to solve our free test series which we give along with the course. So solving tests is very very important. So ಇದು ಮುಗಿದ ತಕ್ಷಣ ನೆಕ್ಸ್ಟ್ ಬೆನಿಫಿಟ್ ಏನಂದ್ರೆ ಗೋಯಿಂಗ್ ಥ್ರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಈಸ್ ಸೆಲ್ಫ್ ಅಸೆಸ್ಮೆಂಟ್. ಸೊ ಈ ಸಬ್ಜೆಕ್ಟ್ ನಾನು ಓದೇನೆ ಅಂತ ಅನಿಸ್ತೈತಿ, ಬಟ್ ಒನ್ಸ್ ಯು ಸ್ಟಾರ್ಟ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ you will not be able to answer the questions. So that means you will do the self analysis like where I am committing the mistake ಅಂತ. ಸೊ ಇದನ್ನು ನೀವು 2 ವೇ ಒಳಗೆ ತೊಗೋಬೋದು. ಸ್ವಲ್ಪ ಸ್ಟೂಡೆಂಟ್ಸ್ ಏನಾಗ್ತಾರೆ, ಪ್ಯಾನಿಕ್ ಆಗ್ತಾರೆ, ಏನಪ್ಪ ಇಷ್ಟೆಲ್ಲ ಓದಿದ್ನಿ ನನಗೆ ಒಂದು ಕ್ವಶನ್ ಆನ್ಸರ್ ಬರವಲ್ತು ಅಂತ. ಇನ್ನೊಬ್ಬ ಸ್ವಲ್ಪ ಸ್ಟೂಡೆಂಟ್ಸಿಗೆ ಏನು ಅನ್ಸೈತಿ, ಓಕೆ ಇಟ್ಸ್ ಗುಡ್ ದ್ಯಾಟ್ ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ದ ಕ್ವಶನ್ಸ್ ನಾವ್, ಬಟ್ ವೆನ್ ಐ ಓವರ್ಕಮ್ ದಿಸ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ಮೈ ಫೈನಲ್ ಎಕ್ಸಾಮ್. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಆನ್ಸರ್ ಕ್ವಶನ್ಸ್ ಇನ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಡೋಂಟ್ ಪ್ಯಾನಿಕ್, ಡೋಂಟ್ ಗೆಟ್ ಡಿಮೋಟಿವೇಟೆಡ್. ಎಷ್ಟೋ ಜನ ಕ್ವಶನ್ ಪೇಪರ್ ಓಪನ್ ಮಾಡೋದಿಲ್ಲ, ಸ್ಟಡಿ ಮಾಡ್ತಾರೋ ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಓಪನ್ ಮಾಡಿದ್ನಿ ಅಂದ್ರೆ ಮೇಡಮ್ ನನಗದು ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನಾನು ಪ್ಯಾನಿಕ್ ಆಗ್ತನು ಅಂತಂದು. ಸೊ ಡೋಂಟ್ ಪ್ಯಾನಿಕ್, ಕನ್ಸಿಡರ್ ದಿಸ್ ಆಸ್ ದ ಪಾರ್ಟ್ ಆಫ್ ಪ್ರಿಪರೇಷನ್. ಡು ನಾಟ್ ಕನ್ಸಿಡರ್ ಇಟ್ ಆಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ವೆನ್ ಯು ಡೋಂಟ್ ನೋ ಅಲ್ಲ, ಯು ವಿಲ್ ಗೆಟ್ ಟು ನೋ ಎಸ್ ಐ ಡೋಂಟ್ ನೋ ಆ್ಯಂಡ್ ಐ ಗಾಟ್ ಟು ನೋ ನಾವ್ ಸೊ ದ್ಯಾಟ್ ಐ ಕ್ಯಾನ್ ಸ್ಟಡಿ ನಾವ್. ಇದರ ಡೋಂಟ್ ನೋ ಅನ್ನೋದು ನಿಮಗೆ ಫೈನಲ್ ಎಕ್ಸಾಮ್ ಒಳಗೆ ಬಂದಿತ್ತಂದ್ರೆ ಆ ಟೈಮ್ ಒಳಗೆ ನಿಮ್ಗೆ ಸ್ಟಡಿ ಮಾಡಿ ಮತ್ತು ಅದೇ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ನಿಮ್ಗೆ ಟೈಮ್ ಇರ್ತಿರಲಿಲ್ಲ ಅಥವಾ ಅದಕ್ಕೆ ಚಾನ್ಸು ಇರ್ತಿರಲಿಲ್ಲ. ಸೆಕೆಂಡ್ ಈಸ್ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಪಾಯಿಂಟ್, ಓಕೆ, ಸೊ ನೀವು ಓದಿರ್ತೀರಿ ನೀಟಾಗಿ, ಕ್ವಶನ್ಸ್ ಆನ್ಸರ್ ಮಾಡಿದ ಕೂಡಲೇ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ದ್ಯಾಟ್ ವಿಲ್ ಮೋಟಿವೇಟ್ ಯು ಟು ಸ್ಟಡಿ ದ ಅದರ್ ಸಬ್ಜೆಕ್ಟ್ಸ್. ನೆಕ್ಸ್ಟ್ ಬೆನಿಫಿಟ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈಸ್ ಇಟ್ ವಿಲ್ ಹೆಲ್ಪ್ ಯು ಟು ಅನಲೈಸ್ ದ ಮಿಸ್ಟೇಕ್ ಆ್ಯಂಡ್ ಇಂಪ್ರೂವೈಸ್. ಆಗಲೇ ಹೇಳಿದ್ನಲ್ಲ ನಾನು. ಸೊ ಏನೋ ಮಿಸ್ಟೇಕ್ ಮಾಡಿರ್ತಾರಲ್ಲ, ಯು ವಿಲ್ ಇಂಪ್ರೂವ್ ಆ್ಯಂಡ್ ಯು ವಿಲ್ ವರ್ಕ್ ಆನ್ ದ್ಯಾಟ್ ಮೋರ್ ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಯು ಡ್ಯೂರಿಂಗ್ ದ ರಿವಿಷನ್. ಲೈಕ್ ನಾನು ಈ ಟೈಪ್ ದಿಸ್ ಇಸ್ ಮೈ ವೀಕರ್ ಏರಿಯಾ, ಐ ಹ್ಯಾವ್ ಟು ಡೂ ರಿವಿಷನ್ ಮೋರ್. ಯು ಕ್ಯಾನ್ ನಾಟ್ ಲೀವ್ ಇಫ್ ಇಟ್ ಈಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸ್ಟಡಿ ಬಿಕಾಸ್ ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್. ದಿಸ್ ಇಸ್ ನಾಟ್ ಅ ಎಕ್ಸಾಮ್ ವಿಚ್ ಯು ಆರ್ ರೈಟಿಂಗ್ ಇನ್ ಯುವರ್ ಫೈನಲ್ ಇಯರ್ ಆರ್ ಇನ್ ಯುವರ್ ಇಂಜಿನಿಯರಿಂಗ್ ಸೆಮಿಸ್ಟರ್ಸ್. ಅಲ್ಲಿ ನೀವು ಟಾಪರ್ ಆದರೆ ನಿಮ್ಮ ಕ್ಲಾಸಿಗೆ ಅಷ್ಟೇ ಟಾಪರ್ ಆಗಿರ್ತೀರಿ, ಬಟ್ ಇಲ್ಲೆಲ್ಲ ಎಂಟೈರ್ ಕರ್ನಾಟಕ ಸ್ಟೂಡೆಂಟ್ಸ್ ವಿಲ್ ಬಿ ಕಾಂಪಿಟಿಂಗ್. ಆಮೇಲೆ ಇನ್ನೊಂದು ಮೇಜರ್ ಬೆನಿಫಿಟ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈಸ್ ಯು ವಿಲ್ ಬಿ ಅಪ್ಡೇಟೆಡ್ ವಿತ್ ದ ಟ್ರೆಂಡ್ಸ್. ಈಗ ನೋಡಿರಿ 2017 ಕ್ವಶನ್ ಪೇಪರ್ ನೋಡಿರಿ, 19 ನೋಡಿರಿ, 21, 22, 23
ಇವೆಲ್ಲ ಕ್ವಶನ್ ಪೇಪರ್ಸ್ ನೋಡ್ಕೊತ ಹೋದ ಕೂಡಲೇ ನಿಮಗೆ ಟ್ರೆಂಡ್ಸ್ ಲೈಕ್ ಹೌ ದ KPSC ಈಸ್ ಚೇಂಜಿಂಗ್ ದ ಟ್ರೆಂಡ್, ಯಾವ್ದು ಟೈಪ್ ವೇಟೇಜ್ ಹೆಚ್ಚು ಬರಾಕತೈತಿ, ಯಾವ ಸಬ್ಜೆಕ್ಟ್ ಒಳಗೆ ನ್ಯೂಮರಿಕಲ್ಸ್ ಹೆಚ್ಚು ಬರಾಕತ್ತಾವ. ಈಗ ಸ್ಟೂಡೆಂಟ್ಸ್ ನನಗೆ ಅದನ್ನೇ ಕೇಳ್ತಾರೆ, ಹೌ ಮಚ್ ಡೆಪ್ತ್ ವಿ ಹ್ಯಾವ್ ಟು ಸಾಲ್ವ್ ನ್ಯೂಮರಿಕಲ್ಸ್, ಹೌ ಮೆನಿ ನ್ಯೂಮರಿಕಲ್ಸ್ ವಿ ಹ್ಯಾವ್ ಟು ಸಾಲ್ವ್, ವೆದರ್ ದ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್ ಆರ್ ನಾಟ್ ಅಂತ ಕೇಳ್ತಾರೆ. ಸೊ ಯೂಶ್ವಲಿ ಕ್ಯಾಲ್ಕುಲೇಟರ್ ಅಲೌ ಮಾಡೋದಿಲ್ಲ. ಬಟ್ ಈಗ RWS ಎಕ್ಸಾಮ್ ನಾವು ನೋಡಿದ್ವಿ ಅಂದ್ರೆ ಬಹಳ ನ್ಯೂಮರಿಕಲ್ಸ್ ಕೇಳಿರಲಿಲ್ಲ. ಸೊ ಯಾರು ಹೆಚ್ಚು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿದಾರಲ್ಲ, ಸೊ ಅವರಿಗೆ ಸ್ವಲ್ಪ ವೇಸ್ಟ್ ಆತಪ್ಪ ನಾನು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿದ್ದಂತ ಫೀಲ್ ಆಯ್ತು. ಬಟ್ ಇಫ್ ಯು ಕನ್ಸಿಡರ್ PWD ಎಕ್ಸಾಮ್ಸ್ ಲೈಕ್ 2019, 2021 ಆಸ್ ವೆಲ್ ಆಸ್ KPCL, KPTCL, ದೆನ್ ಅದರ್ ಮುನ್ಸಿಪಲ್ ಟೌನ್ ಪ್ಲಾನಿಂಗ್ ಆ್ಯಂಡ್ ಆಲ್, ಸೊ ಅದ್ರೊಳಗೆ ನಿಮಗೆ ನ್ಯೂಮರಿಕಲ್ಸು ಜಾಸ್ತಿ ಕೇಳಿದರು. ಸೊ ದ್ಯಾಟ್ಸ್ ದ ರೀಸನ್ ಯು ಶುಡ್ ನಾಟ್ ಟೇಕ್ ಎನಿ ರಿಸ್ಕ್. ಬಟ್ ಇಫ್ ಯು ಫೀಲ್ ಲೈಕ್ ಐ ಆಮ್ ಸಾಲ್ವಿಂಗ್ ಟು ಮೆನಿ ನ್ಯೂಮರಿಕಲ್ಸ್, ಕಾನ್ಫಿಡೆನ್ಸ್ ಬತ್ತಂದ್ರೆ ಆ ಕನ್ಸೆಪ್ಟ್ ಮೇಲೆ you can skip. So this is the main important thing. Okay, so these are all the benefits of solving previous year's question papers. So you should never go to an exam without solving previous year's question papers. This is very very important. So consider this in optimistic way. So ನೀವು ಸ್ಟಡಿ ಮಾಡಿದ ಕೂಡಲೇ ಕ್ವಶನ್ ಪೇಪರ್ ಓಪನ್ ಕ್ಲಿಕ್ ಮಾಡೋಬಿಡೋದು, ಓಪನ್ ಮಾಡೋಕ್ಕಿಂತ ಮುಂಚೆ ನನಗೆ ಆನ್ಸರ್ ಬರ್ತೈತೋ ಇಲ್ಲ ಅಂತ ಪ್ಯಾನಿಕ್ ಆಗಬೇಡ್ರಿ. ಕನ್ಸಿಡರ್ ದಿಸ್ ಆಸ್ ಪಾರ್ಟ್ ಆಫ್ ಪ್ರಿಪ್ರೇಷನ್. And if you feel like I don't know the answer, then I will learn it. So ಈ ಇಂಟೆನ್ಷನ್ಲೆ ಈ ಮೈಂಡ್ಸೆಟ್ಲೆ ನೀವು ಸಾಲ್ವ್ ಮಾಡಿರಿ. ಬಿಕಾಸ್ ನಾನು ಯಾಕಿದೆ ರಿಪೀಟ್ ಮಾಡಾಕತ್ತೇನೆ ಅಂದ್ರೆ ಭಾಳ ಜನ ಇದೇ ಮೈಂಡ್ಸೆಟ್ದಿಂತ್ರನ ಸಾಲ್ವ್ ಮಾಡೋದಿಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಮೇಡಮ್ ಇಷ್ಟೆಲ್ಲ 10-15 ಸಬ್ಜೆಕ್ಟ್ಸ್ ನಾನು ಓದಿದ ತಕ್ಷಣ ನಾನು ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಐ ವಿಲ್ ಗೆಟ್ ಟೋಟಲಿ ಡಿಮೋಟಿವೇಟೆಡ್, ಯಾವ್ದು ಬರೋದು ನನಗೆ ಬರೋದಿಲ್ಲ. ಸೊ ಈ ಮೈಂಡ್ಸೆಟ್ಲೆ ಮಾಡಬೇಡ್ರಿ. ಐ ಆಮ್ ಟೆಲ್ಲಿಂಗ್ ದಿಸ್. Just trust me and leave it on me. Just write the exam as if like just go through previous year's question papers as if like you are practicing. Okay, so this is the reason we are providing free previous year's KPSC and KES solved question papers also in our course. Okay, because we thought like this will add lot of value for your preparation. So each and every question paper we are trying to solve minimum 15 question papers previous, all KPSC KEA question papers we will be uploading in our course. And till now we have uploaded 11 to 12 question papers also, wherein more than 1000 questions are there. ಈಗ 10 ಕ್ವಶನ್ ಪೇಪರ್ಸ್ ಅಂದರೆ ಏನಾಯ್ತು, 100 ಕ್ವಶನ್ಸ್ ಇರ್ತಾವೆ. ಸೊ 1000 ಕ್ವಶನ್ಸಿಗೆ ನಿಮಗೆ ಎಕ್ಸ್ಪೋಜರ್ ಸಿಕ್ತು. ಅದರೊಳಗೆ ಎಷ್ಟೋ ಕ್ವಶನ್ಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ರಿಪೀಟ್ ಆಗಿ ಬರ್ತಾವೆ ಅಪ್ಕಮಿಂಗ್ ಎಕ್ಸಾಮ್ಸಿಗೆ. ಸೊ ದ್ಯಾಟ್ಸ್ ದ ರೀಸನ್ ನಿಮ್ಗೆ ಅದು ಕನ್ಸೆಪ್ಟ್ ಓದಿಲ್ಲ ಅಂದ್ರೂ ಜಸ್ಟ್ ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಸರ್ಟನ್ ವ್ಯಾಲ್ಯೂಸ್ ಇರ್ತಾವೆ ನ್ಯೂಮರಿಕಲ್ಸ್ ಒಳಗೆ ಅಥವಾ ಸ್ಟ್ಯಾಂಡರ್ಡ್ಸ್ ಇರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಎನ್ವೈರ್ಮೆಂಟ್ ಒಳಗೆ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಒಳಗೆ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಇರ್ತಾವೆ. ಸೊ ಸೇಮ್ ವೇ ಫಾರ್ IRC ಸ್ಪೆಸಿಫಿಕೇಷನ್ಸು ಫಾರ್ ಹೈವೇ ಇಂಜಿನಿಯರಿಂಗ್ ಒಳಗೆ ಇರ್ತಾವೆ. ಸೊ ಈ ಟೈಪ್ IS ಕೋಡದ ಸರ್ಟನ್ ಸ್ಪೆಸಿಫಿಕೇಷನ್ಸ್ ಇರ್ತಾವೆ, ಸರ್ಟನ್ ವ್ಯಾಲ್ಯೂಸ್ ಇರ್ತಾವೆ. ಸೊ ದೀಸ್ ಆರ್ ಆಲ್ ದ ಫಿಕ್ಸ್ಡ್ ಆನ್ಸರ್ಸ್. ಓಕೆ, ಯು ನೀಡ್ ನಾಟ್ ಸಾಲ್ವ್ ಎನಿ ನ್ಯೂಮರಿಕಲ್ಸ್ or you need not understand even the theory properly also. Still, if you remember the values, you will get the marks, because end of the day marks are important to get selected. So other some more than 1500 questions you will get exposed if you join our course. That too I am talking with respect to only previous year's question papers. And apart from that, we are providing MCQs also, we are providing test series also, chapter wise full length. So all together, along with complete theory, complete numerical for all the subjects, you will get exposed to at least 3,000 to 4,000 MCQs of previous year's question papers, of our test series as well as practice questions. So this is more than sufficient for you to get selected. So now I will just run through our website and I will just show you like where you can find these previous year's solved question papers and how we have solved. So this is our website. Okay, so just go to courses. See, even yesterday only, from yesterday we have launched 10% discount on WRD and BBMP course. So you can just see here, these are the coupon code which you need to use. So course ige, so this course ige, so 10% discount we are offering. So ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರೀವಿಯಸ್ ಇಯರ್ಸ್ ಸಾಲ್ವ್ಡ್ ಕ್ವಶನ್ ಪೇಪರ್ ಸಿಗ್ತಾವೆ. You can just see here, so many question papers we have uploaded. So now, and along with that there are video lectures for all the subjects. So you can just see here, so detail right from the basics. And if you join our course, so whatever
we have taught, that is more than sufficient. You need not refer any other textbooks or any other PDF materials. So this is one sample question paper which I want to show. So as WRD exam is approaching, so this is what the solution we have provided for WRD HK 2021 question paper. So E type question paper. So we have provided solutions like this. You can just see very much systematically, very much in detail. So complete numerical stepwise including data given. So ಇಲ್ಲಿ ನೋಡ್ರಿ, ಸೊ ನಿಮಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ ಕನ್ಸೆಪ್ಟ್ ಬಿಹೈಂಡ್ ದೋಸ್ ಪರ್ಟಿಕ್ಯುಲರ್ ಕ್ವಶನ್ಸ್. ಸೊ ಇಲ್ಲಿ ನೋಡ್ರಿ, ಅದಕ್ಕೆ ಒಂದು ಪೇಜ್ ನಮ್ಮದು ಕ್ವಶನ್ ಇರತ್ತೆ. ಜಸ್ಟ್ ಅಬ್ಸರ್ವ್ ಆ್ಯಂಡ್ ವಾಟ್ ಎವರ್ ವಿ ಡೂ ಇಟ್ ವಿತ್ ದ ಪ್ರಾಪರ್ ಇಂಟೆನ್ಷನ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್. ಸೊ ಈ ಕ್ವಶನ್ ತೆಳಗನ ನಾವು ಆನ್ಸರ್ ಕೊಡಬಹುದಾಗಿತ್ತು, ಬಟ್ ವೈ ವಿ ಹ್ಯಾವೆಂಟ್ ಗಿವನ್, ಐ ಟೋಲ್ಡ್ ಯು ಲೈಕ್ ಯು ನೀಡ್ ಟು ಪ್ರಾಕ್ಟೀಸ್ ಕ್ವಶನ್ಸ್ ವಿತ್ ಟೈಮರ್. ಸೊ ಇಲ್ಲಿ ನೋಡ್ರಿ 6 to 13 ಕ್ವಶನ್ಸ್ ಅದಾವು. ಸೊ ಈ ಕ್ವಶನ್ಸನ್ನು ಫಸ್ಟ್ ನೀವು ನಿಮ್ಮದು ಬುಕ್ ಒಳಗೆ ಸಾಲ್ವ್ ಮಾಡಬೇಕು. ಆಫ್ಟರ್ ದ್ಯಾಟ್ ಯು ನೀಡ್ ಟು ಸಿ ಅವರ್ ಸೊಲ್ಯೂಷನ್. ದೆನ್ ಯು ವಿಲ್ ಗೆಟ್ ಟು ನೋ ವೇರ್ ಯು ಹ್ಯಾವ್ ಕಮಿಟೆಡ್ ದ ಮಿಸ್ಟೇಕ್. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವಂಟ್ ಗಿವನ್ ದ ಸೊಲ್ಯೂಷನ್ right below the question here. ತಿಳಿತಲ್ಲ, this is the reason. So you can just go through the explanations for theory very much in detail and for numericals. So just go through this. ನೋಡ್ರಿ ಎಷ್ಟು ಡೀಟೇಲ್ ಆಗಿ ನಾವು ಮಾಡೀವು. ಸೊ ಇಫ್ ಯು ಡೂ ದಿಸ್, ಸೊ ಆಲ್ ಟುಗೆದರ್ ನಾನು ನಿಮ್ಗೆ ಹೇಳಿದ ಪ್ರಕಾರ, ಸೊ ಟಿಲ್ ಟುಡೇ 11 ಕ್ವಶನ್ ಪೇಪರ್ಸ್ ವಿ ಹ್ಯಾವ್ ಅಪ್ಲೋಡೆಡ್ ಟಿಲ್ ಟುಡೇ. ಸೊ 1100 ಕ್ವಶನ್ಸಿಗೆ ನಿಮಗೀಗ ಎಕ್ಸ್ಪೋಜರ್ ಸಿಕ್ಕೈತಿ. ಓಕೆ, ಸೊ ವಿ ವಿಲ್ ಬಿ ಆ್ಯಡಿಂಗ್ ಲೈಕ್ 4 to 5 more questions. So that is more than enough for your preparation. So you can use these coupon codes when you are registering the course. So just you need to click buy now, and if you are opening this website for the first time, then you need to do the registration, and once you do the registration, then you will go to the payment gateway, so wherein you will be using these coupon codes. So BBMP ಅಷ್ಟ syllabus ನೀವು buy ಮಾಡಬೇಕಂದ್ರೆ even that only BBMP course is also available. You can just see here, ಇದ್ರೊಳಗೆ BBMP subjects ಅಷ್ಟೇ ಇರ್ತಾವು, and along with that test series will also be there. Video lecture syllabus ಏನಿರುತ್ತೆ ಅದಷ್ಟೇ ಇರುತ್ತೆ, and along with that solved previous question papers is also available in BBMP course for free. So these are all the topics which you can see for BBMP for all the subjects. Okay, so just don't forget to use this coupon code. This is for BBMP and this is for WRD. So hope you understood why you have to solve previous year's question papers, and this is very important. Don't skip this at any cost. Okay, so saying this, all the very best. Let's meet with such very informative video next time. Okay, so keep following our SANPoint on stream YouTube channel as well as join our Telegram channel. ಓಕೆ, ಯಾಕಂದ್ರೆ ಈಗ ಎಕ್ಸಾಮ್ ನಿಯರ್ ಬಂದಾಗ ಐ ವಿಲ್ ಬಿ ಡೂಯಿಂಗ್ ಲಾಟ್ ಆಫ್ ದೀಸ್ ಕೈಂಡ್ ಆಫ್ ವೀಡಿಯೋಸ್. ಯಾಕಂದ್ರೆ ನೀವು ಸ್ಟಡಿ ಅಂತೂ ಮಾಡ್ತಿರ್ತೀರಿ, ನಮ್ಮ ಕೋರ್ಸ್ ಜಾಯ್ನ್ ಆಗಿರ್ತೀರಿ, ನೋಟ್ಸ್ ಬರ್ಕೋತಿರ್ತೀರಿ, ಕ್ಲಾಸಸ್ ಕೇಳ್ತಿರ್ತೀರಿ, ಬಟ್ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಡೆಫಿನೆಟ್ಲಿ ದೀಸ್ ವೀಡಿಯೋಸ್ ವಿಲ್ ಮೋಟಿವೇಟ್ ಯು ಟು ಸ್ಟಡಿ ಫಾರ್ longer hours with concentration. See you soon with yet another informative video.